ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಕೇರಳದಲ್ಲಿ ರ್ಯಾಲಿ ನಡೆಸಿದ್ದಾರೆ. ಕೈ ಅಭ್ಯರ್ಥಿ ಕೆಸಿ ವೇಣುಗೋಪಾಲ್ ಪರ ಎರ್ನಾಕುಲಂನಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಕೇರಳದಲ್ಲಿ ವೇಣುಗೋಪಾಲ್ ಪರ ಮತ ಶಿಕಾರಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ವೇಣುಗೋಪಾಲ್, ಡಿಕೆ ಶಿವಕುಮಾರ್ ನನ್ನ ಎಲೆಕ್ಷನ್ ಯಾತ್ರೆಯನ್ನ ಆರಂಭಿಸಿದ್ದಾರೆ. ಅವರು ನನಗಾಗಿ ಇಲ್ಲಿಗೆ ಬಂದು ಮತಯಾಚನೆ ಮಾಡ್ತಾ ಇರೋದಕ್ಕೆ ಅಭಿನಂದಿಸ್ತೀನಿ ಅಂತ ಹೇಳಿದರು. ಬಳ್ಳಾರಿಯಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಬರೋಬ್ಬರಿ 5 ಕೋಟಿ ರೂಪಾಯಿ 60 ಲಕ್ಷ ರೂಪಾಯಿ ಅಂದ್ರೆ 5 ಕೋಟಿ 60 ಲಕ್ಷ ರೂಪಾಯಿಯನ್ನ ಹಣವನ್ನ ಸೀಸ್ ಮಾಡಿದ್ದಾರೆ. ಕಂಬಳಿ ಬಜಾರ್ನಲ್ಲಿ ಜ್ಯುವೆಲರ್ಸ್ ಮಾಲೀಕ ನರೇಶ್ ಎಂಬಾತನ ಮನೆಯಲ್ಲಿ ಸೀಸ್ ಮಾಡಲಾಗಿದೆ. 3 ಕೆಜಿ ಬಂಗಾರ, 68 ಕೆಜಿ ಗಟ್ಟಿ ಬೆಳ್ಳಿಯ ಬಿಸ್ಕೆಟ್ಗಳು ಜೊತೆಗೆ 103 ಕೆಜಿ ಬೆಳ್ಳಿ ಆಭರಣವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಸೂಕ್ತ ದಾಖಲೆಯ ಕೊರತೆ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಭರ್ಜರಿ ಬೇಟೆಯಾಡಿದೆ. ಚೆನ್ನೈನ ತಾಂಬರಂ ರೈಲು ನಿಲ್ದಾಣದಲ್ಲಿ ಬರೋಬ್ಬರಿ 4 ಕೋಟಿ ರೂಪಾಯಿನ ವಶಕ್ಕೆ ಪಡೆದಿದ್ದಾರೆ. ಹಣ ಸಾಗಿಸ್ತಾ ಇದ್ದ ಬಿಜೆಪಿ ಕಾರ್ಯಕರ್ತ ಸೇರಿದಂತೆ 3 ಬಂಧಿಸಲಾಗಿದೆ. ಹೆಚ್ಚಿನ ತನಿಖೆಗಾಗಿ ಹಣವನ್ನು ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸಲಾಗಿದೆ. ಆರೋಪಿಗಳು 6 ಬ್ಯಾಗ್ನಲ್ಲಿ ಹಣವನ್ನ ಸಾಗಿಸ್ತಾ ಇದ್ರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿ ಆಪ್ ನಾಯಕರು ದೇಶದಾದ್ಯಂತ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾಮೂಹಿಕ ಸತ್ಯಾಗ್ರಹವನ್ನ ಮಾಡಲಾಗಿದೆ. ಅನೇಕ ಸಚಿವರು ಸೇರಿದ ಹಾಗೆ ಸಂಸದ ಸಂಜಯ್ ಸಿಂಗ್ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು. ಪಂಜಾಬ್ನಲ್ಲೂ ಕೂಡ ಉಪವಾಸ ಸತ್ಯಾಗ್ರಹ ನಡೆಸಲಾಗಿದೆ. ಸಿಎಂ ಭಗವಂತ್ ಮಾನ್ ನೇತೃತ್ವದಲ್ಲಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಸಾವಿರಾರು ಕಾರ್ಯಕರ್ತರು, ಸರ್ಕಾರದ ಸಚಿವರು ಉಪವಾಸ ದಿವಸ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪುರುಲಿಯಾದಲ್ಲಿ ರ್ಯಾಲಿ ನಡೆಸಿದ್ದಾರೆ. ಮಿಡ್ನಾಪುರದಲ್ಲಿ ಎನ್ಐಎ ಅಧಿಕಾರಿಗಳ ಮೇಲಿನ ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅವರು ಯಾಕೆ ರಾತ್ರಿ ಹೊತ್ತು ಹೋಗಬೇಕು? ಬಿಜೆಪಿಯವರು ಗಲಭೆ ಸೃಷ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ನಡೆಯುವ ಏಪ್ರಿಲ್ 19 ಮತ್ತು 17ನೇ ತಾರೀಕಿನಂದು ಗಲಭೆ ಸೃಷ್ಟಿ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಜನಸೇನಾದ ಪ್ರಣಾಳಿಕೆ ಮುದ್ರಿಸಲಾಗಿದೆ. ಪವನ್ ಕಲ್ಯಾಣ್ ಬೆಂಬಲಿಗರು ಈ ಕಾರ್ಯ ಮಾಡ್ತಾ ಇದ್ದಾರೆ. ಕಾಕಿನಾಡ ನಿವಾಸಿ ಮಾದಿಶೆಟ್ಟಿ ಕಾಮೇಶ್ ಮದುವೆ ಕಾರ್ಡ್ನಲ್ಲಿ ಪ್ರಣಾಳಿಕೆಯನ್ನು ಮುದ್ರಿಸಲಾಗಿದೆ. ಪೀಠಾಪುರಂನಲ್ಲಿ ಪವನ್ ಕಲ್ಯಾಣ್ಗೆ ಮತ ಹಾಕುವಂತೆ ಆಹ್ವಾನಿತರಿಗೆ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಕಾರ್ಡ್ ಬಹಳಷ್ಟು ಸದ್ದು ಮಾಡ್ತಾ ಇದೆ.